ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಸ್ಆರ್ ಲ್ಯಾಚ್ ನ ನ್ಯಾಂಡ್ ಗೇಟ್ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾರ್ ಗೇಟ್ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡಿದ್ವಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈಗ ನ್ಯಾಂಡ್ ಗೇಟ್ ನ ಯೂಸ್ ಮಾಡ್ಕೊಂಡು ಎಸ್ಆರ್ ಲ್ಯಾಚ್ ನ ಕನ್ಸ್ಟ್ರಕ್ಟ್ ಮಾಡ್ಬೇಕಲ್ವಾ. ಫಸ್ಟ್ ನ್ಯಾಂಡ್ ಗೇಟ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ನ್ಯಾಂಡ್ ಗೇಟ್ ಅಂತ ಅಂದ್ರೇನು, ಆಂಡ್ ಗೇಟ್ ಇರುತ್ತೆ. ಆ ಆಂಡ್ ಗೇಟ್ ಮುಂದೆ ಒಂದು ನಾಟ್ ಗೇಟ್ ನ ನಾವು ಆಡ್ ಮಾಡ್ತೀವಿ. ಅವಾಗ ಏನಾಯ್ತು, ನ್ಯಾಂಡ್ ಗೇಟ್ ಆಯ್ತು. ಸೊ ಆಂಡ್ ಗೇಟಿನ ಏನು ಔಟ್ಪುಟ್ ಬರುತ್ತಲ್ವಾ, ಅದನ್ನ ನಾಟ್ ಗೇಟ್ ಏನ್ ಮಾಡುತ್ತೆ, ಕಾಂಪ್ಲಿಮೆಂಟ್ ಮಾಡುತ್ತೆ. ಏನ್ ಮಾಡುತ್ತೆ, ಕಾಂಪ್ಲಿಮೆಂಟ್ ಅಂದ್ರೆ 0 ಏನಾದ್ರೂ ಆಂಡ್ ಗೇಟಿನ ಔಟ್ಪುಟ್ ಆಗಿದ್ರೆ ಅದನ್ನ 1 ಮಾಡುತ್ತೆ. ಅದೇ ಏನಾದ್ರೂ 1 ಏನಾದ್ರೂ ಆಂಡ್ ಗೇಟಿನ ಔಟ್ಪುಟ್ ಆಗಿದ್ರೆ ಅದನ್ನ 0 ಮಾಡುತ್ತೆ, ಅಂದ್ರೆ ಉಲ್ಟಾ ಮಾಡುತ್ತೆ. ಈಗ ಫಸ್ಟ್ ಏನ್ ಮಾಡೋಣ, ನ್ಯಾಂಡ್ ಗೇಟಿನ ಟ್ರೂತ್ ಟೇಬಲ್ ಬರೆಯೋಣ. ಏನು ಟ್ರೂತ್ ಟೇಬಲ್ ಕೂಡ ಈಸಿಯಾಗಿ ಕನ್ಸ್ಟ್ರಕ್ಟ್ ಮಾಡಬಹುದು. ನ್ಯಾಂಡ್ ಗೇಟ್ ಏನು, ಫಸ್ಟ್ ಆಂಡ್ ಗೇಟ್ ಇನ್ ಕನ್ಸ್ಟ್ರಕ್ಟ್ ಮಾಡಿ ಅದರ ಔಟ್ಪುಟ್ ಅನ್ನ ಕಾಂಪ್ಲಿಮೆಂಟ್ ಮಾಡಿದ್ರೆ ಏನಾಗುತ್ತೆ, ನ್ಯಾಂಡ್ ಗೇಟ್ ಇಂದ ಆಗುತ್ತೆ. ಸೊ 2 ಇನ್ಪುಟ್ ಗಳನ್ನ ಕನ್ಸಿಡರ್ ಮಾಡ್ತೀವಿ. ಪ್ರತಿಯೊಂದು ಲಾಜಿಕ್ ಗೇಟ್ಸ್ಗೂ ಕೂಡ ನಾವು 2 ಇನ್ಪುಟ್ ಗಳನ್ನ ಕನ್ಸಿಡರ್ ಮಾಡ್ತೀವಿ. ಔಟ್ಪುಟ್ ನಾನು y ಅಂತ ಕನ್ಸಿಡರ್ ಮಾಡ್ತೀವಿ. ಈಗ 2 ಇನ್ಪುಟ್ ಗಳಿರೋದ್ರಿಂದ ಕಾಂಬಿನೇಷನ್ ಏನಾಗುತ್ತೆ, 0 0 0 1 1 0 1 1. ಈಗ ಕಾಂಬಿನೇಷನ್ ಬರುತ್ತೆ. y ಅಂತ ಅಂದ್ರೇನು, ಔಟ್ಪುಟ್. ಫಸ್ಟ್ ಏನ್ ಹೇಳಿದೆ ನಾನು, ಆಂಡ್ ಗೇಟ್ ಗೆ ಡಿಸೈನ್ ಮಾಡೋಣ, ಆಮೇಲೆ ಕಾಂಪ್ಲಿಮೆಂಟ್ ಮಾಡೋಣ. ಆಂಡ್ ಗೇಟ್ ಇನ್ ಫಾರ್ಮುಲಾ ಏನು, a ಇಂಟು ಬಿ. ಸೊ a ಇಂಟು ಬಿ ಅಂತ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಿ. 0 ಇಂಟು 0 0, 0 ಇಂಟು 1 0, 1 ಇಂಟು 0 0, 1 ಇಂಟು 1 1. ಸೊ ಆಂಡ್ ಗೇಟ್ ಏನ್ ಹೇಳುತ್ತೆ, ನನ್ನ 2 ಇನ್ಪುಟ್ ವ್ಯಾಲ್ಯೂ 1 ಇದ್ರೆ ಅವಾಗ ಮಾತ್ರ ನಾನು ಔಟ್ಪುಟ್ ನ 1 ಅಂತ ಕೊಡ್ತೀನಿ. ಇನ್ನ ಯಾವುದೇ ಸಿಚುವೇಶನ್ ಬಂದ್ರೂ ಕೂಡ ನನ್ನ ಔಟ್ಪುಟ್ 0 ಆಗಿ ಇರುತ್ತೆ. ಈಗ ನ್ಯಾಂಡ್ ಗೇಟ್ ಅಂತ ಅಂದ್ರೇನು, ನಾಟ್ ಗೇಟ್ ನ ಆಡ್ ಮಾಡಿದ ತಕ್ಷಣ ನ್ಯಾಂಡ್ ಗೇಟ್ ಆಗುತ್ತೆ. ನ್ಯಾಂಡ್ ಗೇಟ್ ಏನ್ ಮಾಡುತ್ತೆ, ಕಾಂಪ್ಲಿಮೆಂಟ್ ಅಂದ್ರೆ ಎ ಬಿ ಬಾರ್ ಅಂದ್ರೆ 0 ಇರೋದೆಲ್ಲ 1 ಆಗುತ್ತೆ, 1 ಇರೋದೆಲ್ಲ 0 ಆಗುತ್ತೆ. ಸೊ ಇವಾಗ ಇದ್ಯಾವ ಟೇಬಲ್ ಆಯ್ತು, ನ್ಯಾಂಡ್ ಗೇಟಿನ ಟ್ರೂತ್ ಟೇಬಲ್. ಈ ನ್ಯಾಂಡ್ ಗೇಟಿನ ಟ್ರೂತ್ ಟೇಬಲ್ ನ ಯೂಸ್ ಮಾಡಿಕೊಂಡು ನಾವು ಎಸ್ಆರ್ ಲ್ಯಾಚ್ ನ ಬರಿಬೇಕು. ಸೊ ಫಸ್ಟ್ ರೆಪ್ರೆಸೆಂಟೇಷನ್ ನ್ಯಾಂಡ್ ಗೇಟ್ ಹೇಗೆ ಮಾಡ್ತೀವಿ, ಫಸ್ಟ್ ಆಂಡ್ ಗೇಟ್ ನ ಬರಿತೀವಿ, ಅದರ ಮುಂದೆ ಒಂದು ನಾಟ್ ಹಾಕಿದ್ರೆ ನ್ಯಾಂಡ್ ಗೇಟ್ ಆಯ್ತು. ಸೊ ಈ ರೆಪ್ರೆಸೆಂಟೇಷನ್ ಯೂಸ್ ಮಾಡಿಕೊಂಡು ಎಸ್ಆರ್ ಲ್ಯಾಚ್ ನ ಕನ್ಸ್ಟ್ರಕ್ಟ್ ಮಾಡೋಣ. ಈಗ ಎಸ್ಆರ್ ಲ್ಯಾಚ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ನಮಗೆ 2 ನ್ಯಾಂಡ್ ಗೇಟ್ ಗಳ ಅವಶ್ಯಕತೆ ಬರುತ್ತೆ. ಸೊ ಇದು ಮೊದಲನೇ ನ್ಯಾಂಡ್ ಗೇಟ್, ನೆಕ್ಸ್ಟ್ ಇದು 2ನೇ ನ್ಯಾಂಡ್ ಗೇಟ್. ಸೊ ಒಂದ್ರದ್ದು ಔಟ್ಪುಟ್ ಕ್ಯೂ, ಇನ್ನೊಂದ್ರದ್ದು ಔಟ್ಪುಟ್ ಕ್ಯೂ ಬಾರ್. ಸೊ ಕ್ಯೂ ಬಾರ್ ಅಂದ್ರೇನು, 2 ಔಟ್ಪುಟ್ಗಳು ಒಂದಕ್ಕೊಂದು ಕಾಂಪ್ಲಿಮೆಂಟ್ ಆಗಿರುತ್ತೆ. ಅಂದ್ರೆ ಇದ್ರ ವ್ಯಾಲ್ಯೂ 0 ಇದ್ರೆ ಇದ್ರ 1 ಆಗಿರುತ್ತೆ, ಇದ್ರ ವ್ಯಾಲ್ಯೂ 1 ಆಗಿದ್ರೆ ಇದ್ರ 0 ಆಗಿರುತ್ತೆ. ನನಗೆ ಯಾವುದೇ ಕಾರಣಕ್ಕೂ ಸೇಮ್ ಔಟ್ಪುಟ್ಗಳು ಬರೋದಿಲ್ಲ. ಅಂದ್ರೆ 1 1 ಬರೋದಾಗಿರ್ಲಿ, 0 0 ಬರೋದಾಗಿರ್ಲಿ, ನನಗೆ ಯಾವುದೇ ಕಂಡೀಷನ್ ಅಲ್ಲೂ ಕೂಡ ಆಗಬಾರ್ದು. ನನಗೆ ಕೇವಲ ಕಾಂಪ್ಲಿಮೆಂಟ್, 0 ಇದ್ರೆ 1 1 ಇದ್ರೆ 0, ಆ ರೀತಿ ನನಗೆ ಉಲ್ಟಾ ಪಲ್ಟಾ ಆನ್ಸರ್ಗಳು ಬರ್ತಾ ಹೋಗ್ಬೇಕು. ಸೊ ಈ ಔಟ್ಪುಟ್ ಇಂದ ನಾನು ಇದಕ್ಕೆ ಇನ್ಪುಟ್ ಆಗಿ ಕನೆಕ್ಷನ್ ಕೊಡ್ತೀನಿ, ಈ ಔಟ್ಪುಟ್ ಇಂದ ನಾನು ಇದಕ್ಕೆ ಇನ್ಪುಟ್ ಆಗಿ ಕನೆಕ್ಷನ್ ಕೊಡ್ತೀನಿ. ಸೊ ಇವಾಗ ಯಾವುದು ನಮ್ಮ ಮೇಜರ್ 2 ಇನ್ಪುಟ್ಗಳು, ಎಸ್ ಮತ್ತೆ ಆರ್. ಸೊ ಎಸ್ ಮತ್ತೆ ಆರ್. ಸೊ ಇವಾಗ ಏನಾಯ್ತು, ನಮ್ಮ ಸರ್ಕ್ಯೂಟ್ ಡಯಾಗ್ರಾಮ್ ಆಯ್ತು. ಟ್ರೂತ್ ಟೇಬಲ್ ಬರೆದ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಟ್ರೂತ್ ಟೇಬಲ್ ಅಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಇನ್ಪುಟ್ ಗಳನ್ನ ಬರಿತೀವಿ, ನೆಕ್ಸ್ಟ್ ಔಟ್ಪುಟ್ ಗಳನ್ನ ಬರಿತೀವಿ. ಸೊ ಎಸ್ ಮತ್ತೆ ಆರ್ ನಮ್ಮ ಇನ್ಪುಟ್ಗಳು, ಕ್ಯೂ ಮತ್ತೆ ಕ್ಯೂ ಬಾರ್ ನಮ್ಮ ಔಟ್ಪುಟ್ಗಳು. ಸೊ ಇವಾಗ ನನಗೆ 2 ಇನ್ಪುಟ್ಗಳು ಇರೋದ್ರಿಂದ ಕಾಂಬಿನೇಷನ್ಸ್ ಏನಾಗುತ್ತೆ, 0 0 0 1 1 0 1 1. ಈಗ ಇದನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಾವು ನ್ಯಾಂಡ್ ಗೇಟ್ ಇಂದು ಟ್ರೂತ್ ಟೇಬಲ್ ಬರೆದ್ವಿ. ಸೊ ಇದರಿಂದ ಏನ್ ಅರ್ಥ ಆಗುತ್ತೆ ನೋಡಿ, ಅಟ್ ಲೀಸ್ಟ್ ನನ್ನ ಇನ್ಪುಟ್ಗಳಲ್ಲಿ ಒಂದು ಸಲಿನಾದ್ರೂ 0 ಇದ್ರೆ, ನನ್ನ ಇನ್ಪುಟ್ಗಳಲ್ಲಿ 1 0 ಇದ್ರೂ ಕೂಡ ನನ್ನ ಔಟ್ಪುಟ್ 1 ಆಗುತ್ತೆ. ನೋಡಿ 0 0 1, ಇಲ್ಲಿ 1 0 ಇದೆ, ಅದಕ್ಕೆ ಔಟ್ಪುಟ್ 1. ಇಲ್ಲಿ 1 0 ಇದೆ, ಔಟ್ಪುಟ್ 1. ಇಲ್ಲಿ 0 ಇಲ್ಲ, ಅದಕ್ಕೆ ಏನಾಗಿದೆ, ಔಟ್ಪುಟ್ 0 ಆಗಿದೆ. ಸೊ ಏನಂತ ಬರಿಬಹುದು ನಾನು, ಇಫ್ ಇನ್ ಇನ್ಪುಟ್ ಅಟ್ ಲೀಸ್ಟ್ 1 0 ಅಂದ್ರೆ 1 0 ನಾದ್ರೂ ಕೂಡ ನನ್ನ ಇನ್ಪುಟ್ ಅಲ್ಲಿ ಇದ್ರೆ ಔಟ್ಪುಟ್ ಏನಾಗಿ ಬರುತ್ತೆ, ಔಟ್ಪುಟ್ ವ್ಯಾಲ್ಯೂ ಈಕ್ವಲ್ ಟು 1. ಸೊ ಇದನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಫಿಲ್ ಮಾಡ್ತಾ ಬರೋಣ. ಫಸ್ಟ್ 0 1 ಇರುವಂತ ಕೇಸ್ ನ ತಗೋಣ. ಎಸ್ ವ್ಯಾಲ್ಯೂ ಏನು 0, ಆರ್ ವ್ಯಾಲ್ಯೂ 1.
ಎಸ್ ವ್ಯಾಲ್ಯೂ 0, ಆರ್ ವ್ಯಾಲ್ಯೂ 1. ಈಗ ನಾನು ಹೇಳಿದೆ ಎಸ್ ವ್ಯಾಲ್ಯೂ 0, ಆರ್ ವ್ಯಾಲ್ಯೂ 1 ಅಲ್ವಾ. ಅಟ್ಲೀಸ್ಟ್ ಒಂದು 0 ಇದ್ರೂ ಕೂಡ ನನ್ನ ಇನ್ಪುಟ್ಗಳಲ್ಲಿ ಇಲ್ಲಿ 0 ಇದೆ, 1 ಇದೆ. ಸೊ ಅಟ್ಲೀಸ್ಟ್ 1 0 ಇದೆ. ಔಟ್ಪುಟ್ ಏನಾಗುತ್ತೆ 1 ಆಗುತ್ತೆ. ನನಗೆ ಅಟ್ಲೀಸ್ಟ್ 1 0 ಇದ್ರೂ ಅದರ ಔಟ್ಪುಟ್ ಏನಾಗುತ್ತೆ 1 ಆಗುತ್ತೆ. ಸೊ ಇವಾಗ ಏನಾಗುತ್ತೆ, ಈ ಔಟ್ಪುಟ್ ಇಲ್ಲಿಗೆ ಮತ್ತೆ ಇನ್ಪುಟ್ ಆಗಿ ಆಕ್ಟ್ ಆಗುತ್ತೆ. ಇವಾಗ ಈ ನ್ಯಾಂಡ್ ಗೇಟ್ಗೆ ಯಾವುದೆರಡು ಇನ್ಪುಟ್ಗಳು 1 ಮತ್ತೆ 1. ಸೊ ಎರಡು 1 ಇದ್ರೆ ನನ್ನ ಔಟ್ಪುಟ್ ಏನಾಗುತ್ತೆ 0. ಈಗ ಕ್ಯೂ ವ್ಯಾಲ್ಯೂ ಏನ್ ಬಂತು 1, ಕ್ಯೂ ಬಾರ್ ವ್ಯಾಲ್ಯೂ ಏನ್ ಬಂತು 0. ಅಂದ್ರೆ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಇದೆ. ಇಲ್ಲಿ 1 ಇದ್ರೆ ಇಲ್ಲಿ 0 ಇರಬೇಕು, ಇಲ್ಲಿ 0 ಇದ್ರೆ 1 ಇರಬೇಕು, ಆ ರೀತಿ ಉಲ್ಟಾ ಇರಬೇಕು. ಸೊ ಇವಾಗ ಸ್ಯಾಟಿಸ್ಫೈ ಆಯ್ತು. ನೆಕ್ಸ್ಟ್ 1 0. ಸೊ ಎಸ್ ವ್ಯಾಲ್ಯೂ ಇಸ್ 1, ಆರ್ ವ್ಯಾಲ್ಯೂ ಇಸ್ 0. ಈಗ ಏನಾಗುತ್ತೆ, ಅಟ್ಲೀಸ್ಟ್ 1 0 ಇದ್ರೂ ಕೂಡ ಅದರ ಔಟ್ಪುಟ್ ಏನಾಗುತ್ತೆ 1 ಆಗುತ್ತೆ. ಈಗ ಈ ಔಟ್ಪುಟ್ ಏನಾಗುತ್ತೆ, ಇಲ್ಲಿ ಇನ್ಪುಟ್ ಆಗುತ್ತೆ. ಇವೆರಡು ಇನ್ಪುಟ್ಗಳ ಕನ್ಸಿಡರ್ ಮಾಡ್ತೀವಿ ಯಾವುದಕ್ಕೆ, ಈ ನ್ಯಾಂಡ್ ಗೇಟ್ಗೆ. ಎರಡೂ ಕೂಡ ಇನ್ಪುಟ್ಗಳು 1 ಆಗಿದ್ರೆ ಔಟ್ಪುಟ್ ಏನಾಗುತ್ತೆ 0. ಇವಾಗ ಏನಾಯ್ತು, ಕ್ಯೂ ವ್ಯಾಲ್ಯೂ 0 ಬಂತು, ಕ್ಯೂ ಬಾರ್ ವ್ಯಾಲ್ಯೂ ಏನ್ ಬಂತು 1 ಬಂತು. ಕಾಂಪ್ಲಿಮೆಂಟ್ ಇದೆಯಾ, ಕಾಂಪ್ಲಿಮೆಂಟ್ ಇದೆ. ಓಕೆ, ಸರಿ ಇದೆ. ನೆಕ್ಸ್ಟ್ 1 ಮತ್ತೆ 1 ನ ಕನ್ಸಿಡರ್ ಮಾಡೋಣ. ಎಸ್ ವ್ಯಾಲ್ಯೂ ಇಸ್ 1, ಆರ್ ವ್ಯಾಲ್ಯೂ ಇಸ್ 1. ಸೊ ಇವಾಗ ಏನಾಗುತ್ತೆ, ಎರಡು ಇನ್ಪುಟ್ಗಳು 1 ಇದ್ರೆ ಔಟ್ಪುಟ್ 0. ಸೊ ಇವೆರಡರಲ್ಲಿ ಯಾವುದಕ್ಕಾದ್ರೂ ಒಂದಕ್ಕೆ 0 ಅಂತ ಔಟ್ಪುಟ್ ಕೊಡೋಣ. ಈಗ ಇದ್ರ ವ್ಯಾಲ್ಯೂ 0 ಆಯ್ತಲ್ವಾ, ಇದೇನಾಗುತ್ತೆ ಇಲ್ಲಿ ಇನ್ಪುಟ್ ಆಗಿ ಬರುತ್ತೆ. ಇಲ್ಲಿ ಇನ್ಪುಟ್ ಆಗಿ ಬಂದಾಗ ಇಲ್ಲಿ 0 ಇದೆ, ಇಲ್ಲಿ 1 ಇದೆ. ಸೊ ನನ್ನ ಇನ್ಪುಟ್ ಅಲ್ಲಿ ಅಟ್ಲೀಸ್ಟ್ 1 0 ಇದ್ರೂ ಕೂಡ ಔಟ್ಪುಟ್ ಏನ್ ಬರುತ್ತೆ 1. ಸೊ ಇಲ್ಲೇನ್ ಬಂತು 1. ಕ್ಯೂ ವ್ಯಾಲ್ಯೂ 0, ಕ್ಯೂ ಬಾರ್ ವ್ಯಾಲ್ಯೂ 1. ಸೊ ಇದು ಆಲ್ರೆಡಿ ಇಲ್ಲಿದೆ, 0 1 ಆಲ್ರೆಡಿ ಇದೆ. ಸೊ ಏನಂತ ಆಗಾಗಲೇ ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ ಮೆಮೊರಿ ಅಂತ ಬರೀರಿ. ಏನು, ಮೆಮೊರಿಯಲ್ಲಿ ಆಲ್ರೆಡಿ ಈ ಔಟ್ಪುಟ್ ಬಂದಿದೆ ಅಂತ ಅರ್ಥ. ನೆಕ್ಸ್ಟ್ ಇನ್ನು ಉಳಿದಿರೋ ಕಂಡೀಷನ್ ಯಾವುದು, 0 ಮತ್ತೆ 0. ಎಸ್ ವ್ಯಾಲ್ಯೂ 0, ಆರ್ ವ್ಯಾಲ್ಯೂ 0. ಈಗ ಎರಡೂ ವ್ಯಾಲ್ಯೂ ಏನಾದ್ರೂ ಇನ್ಪುಟ್ಗಳು 0 ಆಗಿದ್ರೆ ನನ್ನ ಔಟ್ಪುಟ್ ಏನ್ ಬರುತ್ತೆ 1. ಸೊ ಇಲ್ಲಿ 1 ಅಂತ ಕನ್ಸಿಡರ್ ಮಾಡೋದು. ಈ 1 ಏನಾಗುತ್ತೆ, ಇಲ್ಲಿ ಇನ್ಪುಟ್ ಆಗಿ ಆಕ್ಟ್ ಆಗುತ್ತೆ 1 0. ಅಟ್ಲೀಸ್ಟ್ 1 0 ಇದ್ರೂ ಕೂಡ ನನ್ನ ಔಟ್ಪುಟ್ ಏನಾಗುತ್ತೆ 1. ಇಲ್ಲಿ 0 ಮತ್ತೆ 1 ಇದೆ, ಅಟ್ಲೀಸ್ಟ್ 1 0 ನಾದ್ರೂ ಇದೆ. ಸೊ ಔಟ್ಪುಟ್ ಏನಾಯ್ತು 1. ಕ್ಯೂ ವ್ಯಾಲ್ಯೂ ಕೂಡ 1, ಕ್ಯೂ ಬಾರ್ ವ್ಯಾಲ್ಯೂ ಕೂಡ 1. ನಾನು ಹೇಳಿದ್ದೆ ಎರಡು ಔಟ್ಪುಟ್ಗಳು ಕೂಡ ಕಾಂಪ್ಲಿಮೆಂಟ್ ಆಗಿರ್ಬೇಕು ಹೊರತು ಸೇಮ್ ಇರಕೂಡದು. ಸೊ ಇವೆರಡು ಕೂಡ ಸೇಮ್ ಬಂದಿರುವಂತ ಕಾರಣ ನಾವೇನ್ ಮಾಡ್ತೀವಿ, ಇದನ್ನ ಇನ್ವ್ಯಾಲಿಡ್ ಇನ್ಪುಟ್ ಅಂತ ಕರಿತೀವಿ. ಏನೋ ಇನ್ವ್ಯಾಲಿಡ್ ಅಂತ ಕರಿತಾ ಹೋಗ್ತೀವಿ. ಸೊ ಇಷ್ಟು ಬರೆದ್ರೆ SRLH ಯೂಸಿಂಗ್ ನ್ಯಾಂಡ್ ಗೇಟ್ ಮುಗೀತು. ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.